ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯತ್ರಿ ಲೈಫ್ ಸ್ಟೈಲ್ ಕನ್ನಡ. ನಾನೀಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ನಾನು ಮೊದಲೇ ಒಂದು ಚಾನಲ್ ಓಪನ್ ಮಾಡಿದ್ದೆ. ಆ ಚಾನಲ್ದು ನನ್ನ ಜಿಮೇಲ್ ಐ ಡಿ ಸರಿಯಾಗಿ ನಾನು ಜ್ಞಾಪಕ ಇಟ್ಕೊಂಡಿಲ್ಲ, ಹಾಗಾಗಿ ಆ ಚಾನಲ್ಲು ಮಿಸ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಇವಾಗ ಹೊಸದಾಗಿ ನಾನು ಚಾನಲ್ ಓಪನ್ ಮಾಡ್ತಾಯಿದ್ದೀನಿ. ನೀವು ಗಾಯತ್ರಿ ಡೈಲಿ ವ್ಲಾಗ್ಸ್ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಾಯಿದ್ದೀರೋ ಅದೇ ರೀತಿ ಈ ಚಾನಲ್ಗೂ ಸಪೋರ್ಟ್ ಮಾಡಿ. ಮೊದಲಿಗೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾನು ಶಿವರಾತ್ರಿ ಹಬ್ಬಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಪೂಜೆಗಳೆಲ್ಲ ನಡೀತಾ ಇತ್ತು. ಹಾಗೆ ಎಲ್ಲ ಪೂಜೆ ಮಾಡಿಕೊಂಡು ನಾನು ದೇವ್ರಿಗೆ ಲಿಂಗಕ್ಕೆ ಹಾಲೆಲ್ಲ ಹಾಕ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಬಂದ್ವಿ. ರಾತ್ರಿ ಎಲ್ಲ ಭಜನೆ ಮಾಡಿದ್ರು, ಆದರೆ ನಾವು ಇರೋಕ್ಕಾಗಲಿಲ್ಲ. ಒಂದು ಸ್ವಲ್ಪ ಹೊತ್ತು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದುಬಿಟ್ವಿ. ಶಿವರಾತ್ರಿ ಪೂಜೆ ಹೇಗೆ ಮಾಡಿದ್ದಾರೆ ಅಂತ ನೋಡ್ಕೊಂಬರೋಣ. ಹಾಗೆ ತಂಬಿಟ್ಟು ಮಾಡ್ತಾಯಿದ್ದೀನಿ. ಆ ತಂಬಿಟ್ಟು ರೆಸಿಪಿನೂ ನೋಡಿ ಹೇಗಿದೆ ಅಂತ ಕಮೆಂಟ್ ಹಾಕಿ ಹೇಳಿ. ನಮ್ಮ ಮನೆಯವರು ಎಲ್ಲರೂ ಸೇರಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಶಿವನ ಇಲ್ಲಿ ಶಿವಂದು ಭಜನೆ ಮಾಡ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಬರೋಣ ಭಜನೆನ. ವಕ್ರತುಂಡ ಮಹಾಕಾರ್ಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶಿವರಾತ್ರಿ ಹಬ್ಬಕ್ಕೆ ಯಾರ್ಯಾರು ಮನೇಲಿ ಪೂಜೆ ಎಲ್ಲ ಆಯಿತು. ಸಂಜೆ ನಾವು ದೇವಸ್ಥಾನಕ್ಕೆ ಹೋಗಿ ಬರಬೇಕು, ಶಿವನ್ ಟೆಂಪಲ್ಗೆ. ಇವತ್ತು ಸ್ಪೆಷಲ್ಲಾಗಿ ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗಿದ್ರೆ ಬನ್ನಿ ನೋಡೋಣ ತಂಬಿಟ್ಟು ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ. ಮೊದಲಿಗೆ ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಳ್ಳೋಣ.
ಬಾಣಲಿ ಬಿಸಿ ಆದಮೇಲೆ ಒಂದು ಬೌಲ್ ಆಗೋಷ್ಟು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಬೀಜನ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು. ಹೀಗೆ ಚೆನ್ನಾಗಿ ಹುರ್ಕೊಂಡಿದ್ದಾದ್ಮೇಲೆ ಡ್ರೈ ಫ್ರೈ ಮಾಡಬೇಕು, ಇದನ್ನು ಎಣ್ಣೆ ಹಾಕ್ಕೊಳ್ಬಾರ್ದು. ಹೀಗೆ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ ಇವಾಗ ಚೆನ್ನಾಗಿ ಹುರಿದಿದ್ದಾಗಿದೆ. ಈಗ ಇದು ಒಂದು ತಟ್ಟೆಯಲ್ಲಿ ತೊಗೊಂಬಿಡೋಣ ಇದನ್ನು ಕಡಲೆಕಾಯಿ ಬೀಜನ. ಇದನ್ನು ಸಿಪ್ಪೆ ತೆಗೆದು ನಾವು ಹಾಕಬೇಕಾಗುತ್ತೆ. ಈಗ ಒಂದು ಬೌಲ್ ಆಗೋಷ್ಟು ನಾನು ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ. ಹುರ್ಗಡ್ಲೆನೂ ಸ್ವಲ್ಪ ಹುರ್ಕೊಳ್ತೀನಿ. ಹೀಗೆ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಇದನ್ನು ತೆಗ್ದು ಒಂದು ತಟ್ಟೆಗೆ ಹಾಕ್ಕೊಳ್ತೀನಿ. ನೋಡಿ ಹೀಗೆ ಒಂದು ತಟ್ಟೆಗೆ ಹಾಕ್ಕೊಳ್ತೀನಿ. ಗಸಗಸೆ ಒಂದು 3 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ಗಸಗಸೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಬಿಳಿ ಎಳ್ಳು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಕರಿ ಎಳ್ಳು ಬೇಕಾದರೂ ತೊಗೊಳ್ಬೋದು, ಚೆನ್ನಾಗಿರುತ್ತೆ. ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಸೀದ್ಬಿಡುತ್ತೆ. ಹಾಗಾಗಿ ಇವಾಗ ಇದಕ್ಕೆಲ್ಲ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಕಡಲೆ ಬೀಜನ ಸ್ವಲ್ಪ ತರ್ತರಿಯಾಗಿ ಮಾಡ್ಕೊಳ್ತೀನಿ. ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಕಡಲೆ ಬೀಜ ಇರೋ ಥರನೇ ಒಂದು 2 ಹೋಳಾದರೂ ಪರವಾಗಿಲ್ಲ, ಹಾಗೂ ಹಾಕ್ಕೊಬೋದು. ನಾನು ಸ್ವಲ್ಪ ತರ್ತರಿಯಾಗಿ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಅಕ್ಕಿ ಹಸಿಟ್ಟು ಒಂದು kg ಅಷ್ಟು ನಾನು ತೊಗೊಂಡಿದ್ದೆ. ಆ 1 kg ಅಷ್ಟು ಅಕ್ಕಿಗೆ ನಾನು ಕೊಬ್ಬರಿ, ಗೋಡಂಬಿ, ಬಾದಾಮಿ, ಏಲಕ್ಕಿ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಹೀಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ತುಪ್ಪ ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ತುಪ್ಪ ಬೇಡ ಅಂದವರು ಸ್ಕಿಪ್ ಮಾಡ್ಕೊಳ್ಬೋದು. ಹೀಗೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಬೆಲ್ಲ ಒಂದು ಅರ್ಧ kg ಅಷ್ಟು ತೊಗೊಂಡಿದ್ದೀನಿ. ಬೆಲ್ಲ ಅರ್ಧ kg ತೊಗೊಂಡು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ, ಯಾಕಂದರೆ ಪಾಕ ತಕ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ 1 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸು ಇಲ್ಲ 1.5 ಗ್ಲಾಸ್ ಹಾಕ್ಕೊಳ್ಳಿ. ಇನ್ನೊಂದು ಸ್ವಲ್ಪ ನಿಮಗೆ ಬೇಕು ಪಾಕ ಅಂದರೆ 1.5 ಗ್ಲಾಸ್ ಹಾಕ್ಕೊಳ್ಳಿ ನೀರು. ಈಗ ಕುದೀತಾ ಇದೆ. ಇದು ಎಳೆ ಪಾಕ ಬರಬೇಕು, ಜಾಸ್ತಿ ಗಟ್ಟಿ ಪಾಕ ಬರಬಾರ್ದು. ಗಟ್ಟಿ ಪಾಕ ಬಂದ್ಬಿಟ್ರೆ ಒಂಥರ ಗಟ್ಟಿಯಾಗೋಗುತ್ತೆ ತಂಬಿಟ್ಟು. ಅದಕ್ಕೋಸ್ಕರ ನೀವು ಎಳೆ ಪಾಕ ಬರೋದನ್ನೇ ನೀವು ತಗೊಳ್ಬೇಕು. ನೋಡಿ ಇವಾಗೆಲ್ಲ ಚೆನ್ನಾಗಿ ಕುದೀತಾ ಇದೆ. ಎಳೆ ಪಾಕ ಬಂದ್ರೇ ಮೆತ್ತಗೆ ಚೆನ್ನಾಗಿರುತ್ತೆ. ನೋಡಿ ಈಗ ತಟ್ಟೆಯಲ್ಲಿ ನಾವು ನೀರು ಹಾಕ್ಕೊಂಡು ಈಗ ನೋಡಬೇಕು. ಇದು ಇನ್ನೂ ನಮಗೆ ಸ್ವಲ್ಪ ಪಾಕ ಬರಬೇಕು, ಒಂದು ಸ್ವಲ್ಪ ಗಟ್ಟಿಯಾಗಿದೆ. ನೋಡಿ ಇದು ಸ್ವಲ್ಪ ಗಟ್ಟಿ ಬಂದಿದೆ, ಎಳೆ ಪಾಕ ಬಂದಿದೆ. ನೋಡಿ ಇದು ಇಷ್ಟಿದ್ರೆ ಸಾಕು, ಜಾಸ್ತಿ ನಾವು ಇದು ಮಾಡ್ಕೊಳ್ಬಾರ್ದು, ಕಾಯಿಸ್ಕೊಳ್ಬಾರ್ದು ಬೆಲ್ಲದ ಪಾಕನ. ಈಗ ತುಪ್ಪ ಒಂದು 4 ಸ್ಪೂನ್ ಆಗೋಷ್ಟು ತುಪ್ಪನ ಬಿಸಿ ಮಾಡಿಟ್ಕೊಂಡು ಈ ಹಸಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆಲ್ಲ ಸ್ವಲ್ಪ ಬಿಸಿ ಇರುತ್ತೆ, ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಇದನ್ನು ಉಂಡೆ ಮಾಡಬೇಕಾಗುತ್ತೆ. ಸೈಡ್ಗೆ ಒಂದು ಸ್ವಲ್ಪನೇ ತೊಗೊಂಡು ಈ ಬೆಲ್ಲದ ಪಾಕನ ಹಿಂಗೆ ಸ್ವಲ್ಪನೇ ಹಾಕ್ಕೊಂಡು, ಸ್ವಲ್ಪ ಬಿಸಿ ಇರುತ್ತೆ, ತುಂಬಾ ಬಿಸಿ ಇರುತ್ತೆ, ಅದಷ್ಟು ಹುಷಾರಾಗಿ ನೋಡ್ಕೊಂಡು ಮಾಡಿ. 1 ಸ್ಪೂನ್ ಸಹಾಯದಿಂದ ಬೇಕಾದರೂ ನೀವು ಇದನ್ನು ಹೀಗೆ ಒಂದು ಸ್ವಲ್ಪ ಬೆಲ್ಲದ ಪಾಕ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಂತರ ನೀವು ಉಂಡೆ ಕಟ್ಕೊಳ್ಬೋದು. ಯಾಕಂದರೆ ಇಲ್ಲಾಂದರೆ ಕೈ ಸ್ವಲ್ಪ ಬಿಸಿ ಆಗಿಬಿಡುತ್ತೆ. ಹಂಗಾಗಿ ನೋಡಿ ಫಸ್ಟ್ ಈ ರೀತಿ ಎಲ್ಲ ಮಾಡಿಕೊಂಡು ನಂತರ ನಾವು ಸ್ವಲ್ಪನೇ ಕಲಿಸ್ಕೊಂಡು ಉಂಡೆ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿ ಉಂಡೆ ಮಾಡ್ಕೊಳ್ಬೇಕು. ಇನ್ನು ನೀವು ದಪ್ಪ ಬೇಕಾದರೆ ದಪ್ಪ ಸೈಜು ಬೇಕಾದರೆ ಮಾಡ್ಬೋದು. ನಾನು ಮೀಡಿಯಮ್ ಸೈಜ್ ಮಾಡಿದ್ದೀನಿ, ನೀವು ಬೇಕಿದ್ರೆ ಇನ್ನೂ ದಪ್ಪ ಮಾಡ್ಕೊಳ್ಬೋದು. ನೋಡಿ ಆಗಿದೆ. ನೋಡಿ ಫ್ರೆಂಡ್ಸ್, ಇವಾಗ ತಂಬಿಟ್ಟು ರೆಡಿ ಆಗಿದೆ. ಶಿವನಿಗೆ ಪ್ರಿಯವಾದ ಪ್ರಸಾದ ಏನಂದರೆ ತಂಬಿಟ್ಟು ಅಂದರೆ ತುಂಬಾ ಇಷ್ಟ ಶಿವನಿಗೆ. ಹಾಗಾಗಿ ನಾನು ಇವತ್ತು ತಂಬಿಟ್ಟು ಮಾಡಿದ್ದೀನಿ. ಹೇಗಿದೆ ಅಂತ ನೀವು ಟ್ರೈ ಮಾಡಿ ನನ್ನ ಕಮೆಂಟ್ ಹಾಕಿ ಹೇಳಿ. ಪಾಕನ ಒಂದೇ ಸಲ ನೀವು ಹಾಕ್ಕೊಳ್ಬಾರ್ದು, ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪನೇ ಕಲಿಸ್ಕೊಂಡು ಉಂಡೆ ಮಾಡ್ಕೊಳ್ಬೇಕು. ಜಾಸ್ತಿ ಪಾಕ ಹಾಕ್ಕೊಂಡು ಉಂಡೆ ಮಾಡ್ಕೊಬೇಡಿ, ಯಾಕಂದರೆ ಹಸಿಟ್ಟೆಲ್ಲ ಗಟ್ಟಿಯಾಗಿಬಿಡುತ್ತೆ. ಒಂದು ಸ್ವಲ್ಪನೇ ಪಾಕ ಹಾಕ್ಕೊಂಡು ಸ್ವಲ್ಪ ಹಸಿಟ್ಟಿಗೆ ಚೆನ್ನಾಗಿ ಕಲಿಸ್ಕೊಂಡು ಉಂಡೆ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.